ಹಳೆಯ ವಿಡಿಯೋಗಳನ್ನು ಹಾಕಿ ಪೋಸ್ಟ್ ಮಾಡುತ್ತಿರುವ ಕೆಲವು ಸೋಷಿಯಲ್ ಮೀಡಿಯಾಗಳ ವಿರುದ್ಧ ಸಾಹುಕಾರ್ ಒಕ್ಕೂಟ ಬಳಗದಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪತ್ರಿಕಾಗೋಷ್ಠಿಯಲ್ಲಿ ಗೋಕಾಕ್ ಬಿಜೆಪಿ ಸೋಷಿಯಲ್ ಮೀಡಿಯಾ ಪ್ರಚಾರಕ ಕಿರಣ್ ಡಮಾಮ್ಗರ್ ಇವರು ನ್ಯಾಯಾಲಯದಿಂದ ತಡೆಯಾಜ್ಞೆ ಇದ್ದರೂ ಸಹ ಕೆಲ ಕಿಡಿಗೇಡಿಗಳು ಯಾರೋ ಮಾತನ್ನ ಕೇಳಿ ಸಾಹುಕಾರ ಹಳೆಯ ವಿಡಿಯೋಗಳನ್ನು ಹಾಕಿ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಲು ಹೊರಟಿದ್ದಾರೆ ಎಂದು ಕಿಡಿಕಾರಿದರು. ಅಂತಹವರು ಹಾಕಿದ ಪೋಸ್ಟ್ಗಳನ್ನು ತಕ್ಷಣ ತೆಗೆದುಹಾಕಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ಅಂತಹವರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಕಾನೂನು ಸಲಹೆಗಾರರಾದಂತಹ ನ್ಯಾಯವಾದಿ ರೇಣುಕಾ ರೆಡ್ಡಿ ಇವರು ಸೋಷಿಯಲ್ ಮೀಡಿಯಾಗಳು ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾರುವ ಪೋಸ್ಟ್ ಹಾಕಬೇಕು ಹೊರತು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಬಾರ್ದು. ಕೆಲವರು ಪತ್ರಿಕೋದ್ಯಮದ ಬಗ್ಗೆ ಅರಿವೇ ಇಲ್ಲದವರು ಸ್ವಂತಕ್ಕೆ ಐಡಿ ಮಾಡಿಕೊಂಡು ಅವಹೇಳನಕಾರಿ ಪೋಸ್ಟ್ ಹಾಕುತ್ತಿದ್ದಾರೆ. ಅಂತಹವರ ವಿರುದ್ಧ ಈಗ ಮಾನನಷ್ಟ ಮೊಕದ್ದಮೆ ಹಾಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಮುಂದಾಗಿದ್ದೇವೆ ಎಂದರು. ನಂತರ ನಗರ ಪೊಲೀಸ್ ಠಾಣೆಗೆ ತೆರಳಿ ಸಾಹುಕಾರರ ವಿರುದ್ಧ ಗೊಂದಲ ಸೃಷ್ಟಿ ಮಾಡುವ ಸೋಷಿಯಲ್ ಮೀಡಿಯಾದವರ ವಿರುದ್ಧ ಪ್ರಕರಣ ದಾಖಲಿಸಿದರು. ಈ ಸಂದರ್ಭದಲ್ಲಿ ಸಾಹುಕಾರ ಅಭಿಮಾನಿ ಒಕ್ಕೂಟ ಬಳಗದ ಸದಸ್ಯರು ಪೋಸ್ಟ್ ಹಾಕಿದವರ ವಿರುದ್ಧ ಹರಿಹಾಯ್ದರು. ಈ ಸಂದರ್ಭದಲ್ಲಿ ಸಾಹುಕಾರ ಬಳಗದ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಾಲತಾಣದಾಗ ಏನು ಹಾಕಬೇಕು ಏನು ಹಾಕಬಾರ್ದು ಅಂತಂದ್ರೆ ಅವ್ರ ಮನೆಗಳು ಅವ್ರ ಇನ್ನೊಮ್ಮೆ ವಿಚಾರ ಮಾಡ್ಬೇಕು. ಅಭಿಮಾನಿಗಳು ನೋಡ್ರಿ, ಸಾಹುಕಾರ ಅಭಿಮಾನಿ ಒಕ್ಕೂಟದಿಂದ ಸಾವಿರಾರು ಪೇಜ್ಗಳು ಅದಾವೆ. ಎಲ್ಲರೂ ಸಾಹುಕಾರ ಇವತ್ತು ಉದ್ಘಾಟನೆ ಮಾಡಿದ್ದ, ಇವತ್ತು ಸಾಹುಕಾರ ಬಂದ ಪೂಜೆ ಮಾಡಿದ್ದ, ಇಂಥ ವಿಡಿಯೋ ಹಾಕಿ ಸಂಭ್ರಮ ಮಾಡ್ಕೊಳ್ಳುವಂಥದ್ದು ನಾವು ಅಭಿಮಾನಿಗಳಿದ್ದೆವು. ಯಾರ ವಿರುದ್ಧ ಹೊಲಸ ವಿಡಿಯೋ ಹಾಕಿ ಆ ಒಂದು ಅಂಥ ಒಂದು ವ್ಯೂಸ್ ಸಂಬಂಧ ವಿಡಿಯೋ ಹಾಕಿ ಅದನ್ನು ಆನಂದ ಪಡುವಂಥವು ನಮ್ಮಲ್ಲಿ ಯಾರೂ ಇಲ್ಲ. ಆದರೆ ವಿಶೇಷವಾಗಿ ಇದು ಹುಕ್ಕೇರಿ ಪ್ಲೇಸ್ಮೆಂಟ್ ನಂತರ ಇದು ಭಾಳ ನಡೆದೈತಿ. ಅದಕ್ಕಾಗಿ ಅವ್ರು ಯಾರು ಬಾಲಂಗೋಚಿಗಳು ಇದಿರಲ್ಲ, ಇಂಥ ಪೇಜ್ಗಳು ಮಾಡಿ ಒಂದು ಮೀಡಿಯಾ ಮುಖವಾಡ ಹಾಕೊಂಡ್ ಕೆಲಸ ಇನ್ನೊಮ್ಮೆ ಈ ರೀತಿ ಕಿಡಿಗೇಡಿತನ ನೀವು ಜೀವನದಾಗೂ ಮಾಡೋದಿಲ್ಲ. ಹಂಗೆ ಇವತ್ತು ನಾವು ಬರೋಬ್ಬರಿ ಕಾನೂನು ಕ್ರಮ ತೊಗೊಳಕೈತೆವು. ಅದ್ರ ಸಂಬಂಧಪಟ್ಟಂಗೆ ಥೋಡೆ ಸ್ಕ್ರೀನ್ಶಾಟ್ ಅದ ನಮ್ಮ ಕಡೆ. ಇವು ಸಾಮಾಜಿಕ ಜಾಲತಾಣದಾಗ ಏನು ಪೋಸ್ಟ್ ಮಾಡತ್ತಾರೋ ಅಂತ ಥೋಡೆ ನಾವು ಇವತ್ತು ದಿವಸ ಎಲ್ಲ ಐ ಡಿ ತೆಗೆದು ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನಾವು ಇವತ್ತಿನ ದಿವಸ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದೆವು. ಈ ಪತ್ರಿಕಾಗೋಷ್ಠಿ ನಂತರ ಹಲವಾರು ಅದಾವೆ. ಇನ್ನು ಇವು ಹುಕ್ಕೇರಿ ಒಬ್ಬ ಇವು ಲೀಡ್ರ್, ಈ ಮನುಷ್ಯ ಎಂಥ ಭಾಷೆ ಬಳಸ್ಯಾನ ಗೊತ್ತಂದ್ರೆ, ಒಂದೇ ಪ್ರೆಸ್ ಮ್ಯಾಟ್ನ್ಯಾಗ ನಮ್ಮ ಉತ್ತರ ಕರ್ನಾಟಕ ಭಾಳ ಅಶ್ಲೀಲ ಪದ ಅದು. ಅದನ್ನು ನೋಡಿ ಸಂವಿಧಾನದಾಗ ಈ ಭಾಷೆ ಹೊಲಸು ಅನ್ನಕ್ಕೆ ಬರೋದಿಲ್ಲ ಅಂತ ಹೊಸ ಪದ ಐತದ, ಗಜಮ ಅಂತಾರೆ. ಅವ್ನ ಮನ್ಯಾಗ ಹೆಂಡತಿ ವಿಡಿಯೋ ನೋಡ್ತಾವೇನ್ರಿ ಕೇಳ್ಬೇಕು ಅವನಾಗೈತೆ. ನಾವು ಅವ್ರ ಮನ್ಯಾಗ ಹೆಣ್ಮಕ್ಳ ಅವನದು ಪ್ರೆಸ್ ಮೀಟ್ ಕೇಳ್ರಂದ್ರೆ ಅವಂಗ ಹೋಗಿತಾರೆ. ಅಂಥ ಸ್ಟೇಟ್ಮೆಂಟ್ ಕೊಡುವಂಥ ವ್ಯಕ್ತಿ ಅದನ್ನು. ಅದಕ್ಕೆ ಎಚ್ಚೆತ್ಕೊಳ್ಬೇಕು, ಏನು ಮಾತಾಡ್ತೀವಿ ಏನಿಲ್ಲ, ನಾಲ್ಗೆ ಎಲ್ಲವಿಲ್ಲ. ಹುಕ್ಕೇರಿ ನೋಡ್ರಿ, ರಮೇಶ್ ಕತ್ತಿ ಈ ಗರಡಿ ಗಮ್ಮತ್ ನಾವು ಹೆಸರು ಸಹಿತ ಹಾಕಿದಾನು. ಈ ಅವ್ನು ಏನು ಹೇಳ್ಯಾನ ಅದನ್ನು ಬರ್ದಾನ. ಆ ವ್ಯಕ್ತಿ ಬಾಯಾಗ ಏನು ಬಂದೈತಿ ಆದ ಶಬ್ದ ಯಥಾವತ್ತಾಗಿ ಅವನ ಇನ್ಸ್ಟಾಗ್ರಾಮ್ ಚಾನಲ್ದಾಗ ಹಾಕಿದಾನ. ನಮ್ಮದು ಕರ್ತವ್ಯ ಐತ್ರಿ ಪತ್ರಕರ್ತರ ಏನಂತ, ಒಬ್ಬ ವ್ಯಕ್ತಿ ಏನು ಭಾಷಣ ಮಾಡ್ರು ನಾವು ಅದಕ್ಕೆ ಮೇಕಪ್ ಮಾಡ್ತೇವೆ, ಫೇರ್ ಆ್ಯಂಡ್ ಲವ್ಲಿ ಪೌಡ್ರ್ ಹೆಚ್ಚು ಗ್ಯಾಸ್ ಅದನ್ನು ಶುದ್ಧ ಮಾಡಿ ಬೇರೆ ಬೆರಿತೇವೆ. ನಮ್ಮದು ಧರ್ಮ ಐತಿ, ಪತ್ರಿಕಾ ಧರ್ಮ. ಅದನ್ನು ಮರೆತು ಯಥಾವತ್ತಾಗಿ ಅವ ಮಾತಾಡಿದ ಭಾಷೆ, ಆ ಭಾಷೆ ಎಟ್ಟನ್ನು ಒಂದೇ ಪದ 10 ಸರಿ ಬಳಸ್ಯಾನ. ಅದನ್ನು ಅಶ್ಲೀಲವಾಗಿ ಭಾಳ ಮಜಾ ತೊಗೊಂಡು ಹೇಳ್ಯಾನ. ಅಂಥ ವ್ಯಕ್ತಿ ನೋಡ್ರಿ, ಅವ್ರ ಮನೆಯವ್ರು ಅವ್ರು ವಿಡಿಯೋ ನೋಡ್ಬೇಕದನ್ನ ಅವ್ನು ಗಜಮ ಮಾಡೋಂಗೆ ಆಕೈತಿ ಬೆಳೆ ಅವ್ನು ಅಂತ ಹೇಳ್ತಾ ಇದ್ದೀವಿ. ಎಲ್ಲರೂ ಎಚ್ಚೆತ್ಕೊಳ್ಬೇಕು, ಈ ಒಂದು ಪದದಿಂದ ಅವ್ರು ಹೊರ ಬರಬೇಕು. ಆಮೇಲೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಮಾಧ್ಯಮದವರಿಗೂ, ಇಲ್ಲಿ ಸೇರಿದಂಥ ಎಲ್ಲ ಅಭಿಮಾನಿಗಳಿಗೂ, ಈ ಪತ್ರಿಕಾಗೋಷ್ಠಿಯಲ್ಲಿ ಸಾಹುಕಾರ ಅಭಿಮಾನಿ ಒಕ್ಕೂಟದ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಇನ್ನೊಂದು ಪರ್ಸನ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಬಂದು ಇನ್ನೊಬ್ಬರಿಗೆ ಡಿಫೈಮ್ ಮಾಡುವಾಗ ಲೋಕಲ್ ನ್ಯೂಸ್ ಚಾನೆಲ್ಸ್ ಮೇಲೆ ರಿಸ್ಟ್ರಿಕ್ಷನ್ಸ್ ಆಗಬಾರ್ದು. ಬಿಕಾಸ್ ಅವರಿಗೂ ಫ್ರೀಡಮ್ ಆ್ಯಂಡ್ ಸ್ಪೀಚ್ ಇದೆ. ಬಟ್ ಫ್ರೀಡಮ್ ಆ್ಯಂಡ್ ಸ್ಪೀಚ್ ಎಲ್ಲರೂ ಏನು ಹೇಳ್ತಾರೆ ಅಂತಂದ್ರೆ, ನಮ್ಗೆ ಅಭಿವ್ಯಕ್ತ ಮಾಡುವಂಥ ಸ್ವಾತಂತ್ರ್ಯ ಐತಿ ಅಂತ ಹೇಳ್ತಾರೆ. ಎವ್ರಿಬಡಿ ಸೇಸ್ ದಟ್ ವಿ ಹ್ಯಾವ್ ಫ್ರೀಡಮ್ ಆ್ಯಂಡ್ ಸ್ಪೀಚ್. ಡೋಂಟ್ ಫಾರ್ಗೆಟ್ ದ್ಯಾಟ್ ನಿಮ್ಮ ಎಲ್ಲ ಮೂಲಭೂತ ಹಕ್ಕುಗಳು ನಿರ್ಬಂಧಗಳ ಜೊತೆಗೆ ಬರ್ತಾವೆ. ಎವ್ರಿ ಫ್ರೀಡಮ್ ಆ್ಯಂಡ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಎಲ್ಲ ಫಂಡಮೆಂಟಲ್ ರೈಟ್ಗಳು ರೀಸನಬಲ್ ರಿಸ್ಟ್ರಿಕ್ಷನಿಂದ ಬರ್ತಾವೆ. ನೀವು 19(1) ನೋಡ್ರಿ, ಫ್ರೀಡಮ್ ಆ್ಯಂಡ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅದ. 19(2) ನೋಡ್ರಿ, ರಿಸ್ಟ್ರಿಕ್ಷನ್ಸ್ ಅದ. ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡುವಂಥ ಏನೇ ನ್ಯೂಸ್ಗಳಿದ್ರು ಅದನ್ನು ನಾವು ಯಾಂದ್ರೆ ಭಾಳ ಭದ್ರತೆಯಿಂದ ತೋರಿಸ್ಕೋಬೇಕು. ಸರ್ ಆಲ್ರೆಡಿ ಹೇಳಿದ್ರು, ಒಂದೆರಡು ವರ್ಡ್ಸ್ ಯೂಸ್ ಮಾಡಾರ.
ನಾವು ಆಲ್ರೆಡಿ ಸೋಷಿಯಲ್ ಮೀಡಿಯಾ ಒಳಗೆ ಯಾವ ರೀತಿ ಅಶ್ಲೀಲವಾಗಿ ಎಲ್ಲರೂ ಪೋಸ್ಟ್ ಮಾಡಕತ್ತಾರ ಅಂತೇಳಿ ನಾವು ಹೌದು ಪೊಲಿಟಿಷಿಯನ್ಸ್ ನಡುವೆ ದೇ ಯೂಸ್ ಸಮ್ ವರ್ಡ್ಸ್ ಬಟ್ ಅದನ್ನು ನ್ಯೂಸ್ನವ್ರಿಗೆ ಬ್ಲರ್ ಮಾಡಿ ಹಾಕೋದು ಇಲ್ಲ ಬೀಪ್ ಮಾಡಿ ಹಾಕೋದು ಅಂತೇಳಿ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇದೆ. ಇದು ಆ್ಯಕ್ಚುಲಿ ಆ್ಯಕ್ಟ್ ಒಳಗದ, ಇದನ್ನ ಯಾರು ಸುಮ್ಮನೆ ಗಾಳಿಲಿ ಹೇಳಿದ್ದು ಮಾರಲ್ ಲಾ ಅಲ್ಲ, ಇದು ಸ್ಟ್ಯಾಚ್ಯುಟರಿ ಲಾ. ಇದು ಬೀಪ್ ಹಾಕಿ ಯೂಸ್ ಮಾಡಬೇಕು, ಬ್ಲರ್ ಹಾಕಿ ಫೋಟೋಸ್ ತೋರಿಸ್ಬೇಕು, ವಿಡಿಯೋಸ್ ತೋರಿಸ್ಬೇಕು ಅಂತೇಳಿ. ಈ ಚಾನೆಲ್ಗಳು ಯಾವುದನ್ನು ಮೇಂಟೈನ್ ಮಾಡಿಲ್ಲ. ಈಗ ನೋಡ್ರಿ ಅವ್ರು ಒಂದೆರಡು ವರ್ಡ್ಸ್ ಅದಾವ, ನಮಗೆ ರಿಪೀಟ್ ಮಾಡೋಕ್ಕೂ ಅಸಹ್ಯ ಅನ್ನಿಸ್ತೈತಿ ಇವೆಲ್ಲ ವರ್ಡ್ಸ್. ದೀಸ್ ಆರ್ ಕಂಪ್ಲೀಟ್ಲಿ ಅನ್ಲಾಫುಲ್ ಇಂಟೆನ್ಷನಲ್ ವರ್ಡ್ಸ್ ಇವು. ಆ್ಯಂಡ್ ಮೋರ್ ಓವರ್ 2.5 ವರ್ಷದ ಹಿಂದೆ ಸತೀಶ್ ಸರ್ ಬಗ್ಗೆ ಹೇಳಿರೋ ಸ್ಟೇಟ್ಮೆಂಟ್ನ ಈಗ ರೀಯೂಸ್ ಮಾಡೋದು, ಇಲ್ಲ ಬ್ರದರ್ಸ್ ನಡು ಏನೋ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡೋದು, ಅದೇನಾದರೂ ಪ್ಲ್ಯಾನ್ಸ್ ಇದ್ದರೆ ಅದು ಫ್ಲಾಪ್ ಐಡಿಯಾ ಅಂತಲೇ ಹೇಳ್ತೀನಿ ನಾನು. ಬಿಕಾಸ್ ಲಾಜಿಕಲಿ ಬೀಯಿಂಗ್ ಆ್ಯನ್ ಅಡ್ವೊಕೇಟ್ ನಾನೇನು ಹೇಳ್ತೀನಿ ಅಂದರೆ ಬ್ಲಡ್ ಈಸ್ ಥಿಕ್ಕರ್ ದನ್ ವಾಟರ್ ಅಂತೆ. ರಕ್ತನೇ ನೀವು ಏನು ಮಾಡಿದ್ರು. ಸೊ ಅಲ್ಟಿಮೇಟ್ಲಿ ಎಲ್ಲ ಮಹಾಭಾರತ ರಾಮಾಯಣದಿಂದನೇ ದಾಯಾದಿಗಳು ಬ್ರದರ್ಸ್ ನಡುವೆ ಆಗಿ ಬಂದಿಲ್ಲ. ಸೊ ಮೀಡಿಯಾದವ್ರು ನಾನು ಇಷ್ಟ ಕೇಳೋದೇನಂತಂದರೆ ಸೆನ್ಸೇಷನಲ್ ವಿಡಿಯೋಸ್ ಮಾಡಿರಿ, ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡಿರಿ. ಮನೋಹರ್ ಮೇಗೇರಿ, KMM ನ್ಯೂಸ್, ಗೋಕಾಕ್.